ಥರದ ಒಂದು ಸಂಬಂಧಗಳು ಇರೋದಿಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಅನುಮಾನದಿಂದ ನೋಡ್ತಾ ಇರ್ತೀವಿ. ಈ ಪಕ್ಕದ ಮನೆಯವ್ರ ಮನೇಲಿ ಏನು ಇಟ್ಕೊಂಡಿದ್ದಾನೋ, ಏನಾದರೂ ಬಾಂಬ್ ಇಟ್ಟಿದ್ದಾನೋ, ಇನ್ನೇನೋ ಇಟ್ಟಿದ್ದಾನೇನೋ, ಈ ಥರ ಎಲ್ಲ ಅನುಮಾನಗಳು ಬರೋದ್ರಿಂದಾಗಿಯೇ ನಮ್ಮ ಸೌಹಾರ್ದ ಸಂಬಂಧಗಳು ನಾಶ ಆಗ್ತಾ ಇದೆ. ಒಬ್ಬರು ಇನ್ನೊಬ್ಬರು ನಂಬದೇ ಹೋಗುವಂಥ ಒಂದು ಕಾಲ ಇದು. ನಾವು ಎಲ್ಲೋ ಇರಬಹುದಾದ ಅಥವಾ ಇಲ್ಲದೇ ಇರಬಹುದಾದ, ನಮಗೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ರಾಷ್ಟ್ರಕವಿಗಳೊಂದು ಮಾತು ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ನಾವು ದೇವ್ರನ್ನ ಎಲ್ಲಿ ಹುಡುಕ್ತಾ ಇದ್ದೀವಿ ಅಂತ ಎಲ್ಲ ಕಡೆ ಹುಡುಕ್ತೀವಿ, ಆದರೂ ದೇವ್ರು ಸಿಗೋಲ್ಲ. ಯಾಕೆಂದರೆ ಇಲ್ಲದ ದೇವರು ಇದ್ದಿದ್ರೆ ಬಹುಶಃ ಸಿಗೋಕ್ಕೆ ಸಾಧ್ಯ ಇರೋದು. ಇಲ್ಲದ ದೇವರನ್ನು ನಂಬುವ ನಾವು ನಮ್ಮ ಎದುರುಗಡೆ ಇರುವ ನಮ್ಮ ಸ್ನೇಹಿತರನ್ನ, ನಮ್ಮ ಅಕ್ಕಪಕ್ಕದ ನಿವಾಸಿಗಳನ್ನ ನಂಬದಲೇ ಇರೋದಿದೆಯಲ್ಲ, ಇದು ಮನುಷ್ಯರಾದ ನಾವು ನಮಗೆ ನಾವೇ ಮಾಡಿಕೊಳ್ಳಬಹುದಾದಂಥ ಬಹಳ ದೊಡ್ಡ ದ್ರೋಹ. ಹಾಗಾಗಿ ನಾವು ಮತ್ತೆ 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 ಪರಸ್ಪರ ಪ್ರೀತಿಸಬೇಕು ಅನ್ನೋದಾದರೆ ನಮ್ಮಲ್ಲೊಂದು ವಿಶ್ವಾಸ, ನಂಬಿಕೆ ಇವೆಲ್ಲ ಆಗಬೇಕು ಅಂತಂದರೆ ಇವತ್ತು ಇಲ್ಲಿ ನಮ್ಮ ಅಬೂಬಕರ್ ಅವರು ಮಾಡ್ತಾ ಇರುವ ಈ ಕಾರ್ಯಕ್ರಮ ಇದೆಯಲ್ಲ, ಇದು ಈ ಥರದ್ದು ಬಹಳ ಮುಖ್ಯ. ಆ್ಯಕ್ಚುಲಿ ನನಗೆ ಸುನೀತಾ ಮೇಡಮ್ ಅವರು ಹೇಳ್ತಾ ಇದ್ರು, ಮನೆ ಮನೆಗೆ ಕುವೆಂಪು ಅಂತ ಮಾಡಬೇಕು ಅಂತ. ಈ ತಿಂಗಳ 18ಕ್ಕೋ 19ಕ್ಕೋ ಅವರು ಯಾವ ಏರಿಯಾದು ಚಂದಾಪುರದಲ್ಲಿ ಇದೇ ಥರದ ಕಾರ್ಯಕ್ರಮವನ್ನು ಕುವೆಂಪು ಅವರ ಮೂಲಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕುವೆಂಪು ಅವರನ್ನ ಯಾಕೆ ನಾವು ತಿಳಿಯಬೇಕಾಗಿದೆ? ಇಲ್ಲಿ ಕನ್ನಡ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಸೇನೆ, ನಮ್ಮ ರವಿ ಇವರು ಸಂಘಟಿಸಿರುವಂಥ ಒಂದು ಸಂಘಟನೆ ವಿಶ್ವಮಾನವ ಜಾಗೃತಿ ವೇದಿಕೆ, ಇವೆಲ್ಲ ಸೇರಿ ಇದನ್ನು ಮಾಡ್ತಾ ಇದ್ದೀವಿ. ತುಂಬ ಕಡಿಮೆ ಜನ, ಇಷ್ಟೇ ಇರಬೇಕು, ತುಂಬ ಜನ ಇರಬಾರ್ದು. ಇಲ್ಲಿ ನಿಮ್ಮಲ್ಲಿ ಒಂದು 4 ಜನಕ್ಕಾದರೂ ಒಂದು ತಿಳುವಳಿಕೆ ಬಂದರೆ ಅದು ಬಹಳ ಸಂತೋಷ. ನೋಡಿ, ಈ ಥರ 12ನೇ ಶತಮಾನದಲ್ಲಿ ಬಸವಣ್ಣ ಅಂತ ಹೆಸರು ಕೇಳಿದ್ದೀರಾ? ಬಸವಣ್ಣ ಅವ್ರ ಹೆಸರು ಕೇಳಿದ್ದೀರಲ್ವಾ? ನಾವು ಬಸವಣ್ಣ ಅವ್ರ ಹೆಸರು ಕೇಳಿಲ್ಲ ಅಂದರೆ ನಾವು ಕನ್ನಡಿಗರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕತೆ ಇದ್ದಕ್ಕಾಗುತ್ತೆ. ಬಸವಣ್ಣ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ ಅನುಭವ ಮಂಟಪ ಅಂತ ಕಟ್ಟಿದ್ರು. ಅಲ್ಲಿ ಎಲ್ಲ ಜಾತಿಯವರು, ಎಲ್ಲ ಮತ ಧರ್ಮದವರು, ಎಲ್ಲ ವಯಸ್ಸಿನವರು ಬರೋರು. ಅಲ್ಲಿ ಗಂಡಸರು ಬರೋರು, ಹೆಂಗಸರು ಬರೋರು, ಎಲ್ಲರೂ ಪರಸ್ಪರ ಕುರಿತು ಚರ್ಚೆ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಊಟ ಮಾಡ್ತಾ ಇದ್ರು. ಇದನ್ನೇ ಅನ್ನದಾಸೋಹ ಅನ್ನೋದು. ಬರೀ ಊಟ ಹಾಕಿ ಕಳಿಸೋದಿದೆಯಲ್ಲ, ಅದು ಸರಿ ಇಲ್ಲ. ಅದರ ಬದಲಿಗೆ ಜ್ಞಾನದ ದಾಸೋಹವನ್ನು ಮಾಡಿ ಬಂದವರಿಗೆ ಒಂದಿಷ್ಟು ತಿಳುವಳಿಕೆಯನ್ನು ಮೂಡಿಸಿ ಕಳಿಸಿದಾದಾಗ ಮಾತ್ರ ಆ ಬಸವಣ್ಣನವರು ಮಾಡಿರುವ ಕೆಲಸ ಇದೆಯಲ್ಲ, ಅದು ಮಾದರಿ ಆಗುತ್ತೆ. ನಮ್ಮ ಕಾಲದಲ್ಲಿ ಆ ಥರ ಕೆಲಸ ಯಾರು ಮಾಡೋದು ಅಂತ ನಿಮ್ಗೆ ಗೊತ್ತಿದೆ. ಮೊನ್ನೆ ತಾನೇ ಅವರ 111ನೇ ಶತಮಾನೋತ್ಸವದ ಜನ್ಮ ದಿನವನ್ನು ಆಚರಣೆ ಮಾಡಿದ್ದೀವಿ. ಸಿದ್ಧಗಂಗೆಯ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳಿದ್ರಲ್ಲ, ಅವರು ಅನ್ನ ಹಾಕೋದ್ರ ಜೊತೆಗೆ ಜ್ಞಾನವನ್ನು ಕೊಡ್ತಾ ಇದ್ರು. ಅನ್ನದಾಸೋಹ ಮತ್ತು ಜ್ಞಾನದಾಸೋಹ. ಈ ನಾವು ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮ ಮನೆಯಲ್ಲಿ ಬೇಕಾದಷ್ಟು ದುಡ್ಡುಗಳು ಖರ್ಚು ಮಾಡ್ತೀವಿ. ಮದುವೆ ಮಾಡಿದ್ರೆ ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡ್ತೀವಿ. ಇನ್ನೊಂದು ಗೃಹ ಪ್ರವೇಶ ಮಾಡಿದ್ರೆ ಬೇಕಾದಷ್ಟು ಹಣ ಖರ್ಚು ಮಾಡ್ತೀವಿ. ಅದರಿಂದ ಪ್ರಯೋಜನ ಏನಾಗ್ತಾ ಇದೆ ಅಂತಂದರೆ ಏನು ಆಗಿರಲ್ಲ. ಯಾರು ಮದುವೆ ಮಾಡ್ತಾರೋ, ಗೃಹ ಪ್ರವೇಶ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಅವರು ಸಾಲಗಳಿಗೆ ಸಿಗಾಕ್ತಾ ಇದ್ದಾರೆ ಹೊರತು ಬಂದು ಊಟ ಮಾಡ್ಕೊಂಡವ್ರು ಏನಾದ್ರು ಲಾಭ ಆಯ್ತಾ? ಊಟ ಒಂದು ಲಾಭ ಅಷ್ಟೇ. ಊಟ ಬಿಟ್ಟರೆ ಏನೂ ಲಾಭ ಇರಲ್ಲ. ಹೋಗ್ಬೇಕಾದ್ರೆ ಬೈಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಒಂದು ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಏನು ದರಿದ್ರೇ ನಿಮ್ಮ ಮನೆ ಊಟ ಉಪ್ಪೇ ಇಲ್ವಲ್ಲಪ್ಪ ಇವ್ರ ಮನೆ ಊಟದೊಳಗೆ ಅಂತ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾಗಲೂ ಕೂಡ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗೋಯ್ತು ಅಂತಂದರೆ ಬೈಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ನಾಲೆಡ್ಜನ್ನು ಕೊಟ್ಟಾಗ ಹಾಗೆ ಯಾರೂ ಬೈಕೊಂಡು ಹೋಗಲ್ಲ. ಅವಾಗ ಏನು ಮಾಡ್ತಾರೆ ಅಂತಂದರೆ, ನಾವು ಇಲ್ಲಿವರೆಗೂ ತಿಳಿದಲೇ ಇರೋ ಎಷ್ಟೋ ಸಂಗತಿಗಳನ್ನು ಈಗ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ರೂಪೇಶ್ ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀರಲ್ವಾ? ಸೊ ಅವ್ರು ಮಾತಾಡಿದ್ರೊಳಗಡೆ ಎಂಥ ಒಂದು ಚಿಂತನೆ ಇತ್ತು ಅನ್ನೋಂಥದ್ದು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ರೆ ಗೊತ್ತಾಗುತ್ತೆ. ಬೈರೇಗೌಡರು ಮಾತಾಡಬೇಕಾದ್ರೂ ಅಷ್ಟೇ ಅನೇಕ ಸಂಗತಿಗಳನ್ನು ಅವರು ಕೂಡ ಹೇಳಿದ್ದಾರೆ. ಯಾವುದನ್ನ ಬಸವಣ್ಣ 12ನೇ ಶತಮಾನದಲ್ಲಿ ಮಾಡಿದ್ನೋ ಅದನ್ನು ನಾವು ಇವತ್ತು ಮಾಡಬೇಕಾಗಿದೆ. ನಮ್ಮ ಮನೆಯಲ್ಲಿ ಮದುವೆ ಆಗಲಿ, ನಾಮಕರಣ ಆಗಲಿ, ಗೃಹ ಪ್ರವೇಶ ಆಗಲಿ, ಏನೇ ಆಗಲಿ, ನಾವು ಜನರನ್ನು ಕರೆದು ಊಟ ಹಾಕೋದ್ರ ಜೊತೆಗೆ ಅವರ ನಾಲೆಡ್ಜನ್ನು ಕೂಡ ಕೊಡಬೇಕಾಗಿದೆ. ಅದಕ್ಕೆ ಕುವೆಂಪು ಅವರು ಈ ಮದುವೆಗಳ ಬಗ್ಗೆ ಒಂದು ಬೇರೆ ಸ್ವರೂಪವನ್ನೇ ಕೊಟ್ಟರು. ಏನದು ಮದುವೆಗಳನ್ನು ಕೊಟ್ಟಿದ್ದ ಸ್ವರೂಪ? ಮಂತ್ರಮಾಂಗಲ್ಯ ಅಂತ ಹೇಳಿ. ಬಹುಶಃ ಇದನ್ನ ಕೇಳಿದ್ರ ನೀವು? ಯಾರಾದರೂ ಮಂತ್ರಮಾಂಗಲ್ಯ ಹೇಳಿ ಹೋಗಿದ್ದೀರಾ?
ಹೋಗಿರಲ್ಲ. ಯಾಕೆಂದರೆ ನಿಮ್ಮ ಹತ್ರದವ್ರು ಯಾರೋ ಆ ಥರ ಮಾಡ್ಕೊಳ್ಳೋವಷ್ಟು ನಾಲೆಡ್ಜ್ ಅವ್ರಿಗಿರಲ್ಲ, ಅಷ್ಟೇ ಇರೋದು, ವ್ಯತ್ಯಾಸ ಇನ್ನೇನಿಲ್ಲ. ಅವರು ಮಾಡಿಸಿದ್ದಾರೆ. ಬಟ್ ಇವರೆಲ್ಲ ಕರೆದಿಲ್ಲ, ಕರಿಬೇಕಾಗಿಲ್ಲ. ದಾವಣಗೆರೆಗೆ ಯಾಕೆ ಬರಲ್ಲ, ಇಲ್ಲಿಗೆ ಆಯಿತು. ಏನು ಅಂತಂದರೆ ಅದ್ರ ಬಗ್ಗೆ ಸರಿಯಾಗಿ ಜನಕ್ಕೆ ತಿಳುವಳಿಕೆ ಇರಲ್ಲ. ಮಂತ್ರ ಮಾಂಗಲ್ಯ ಯಾಕೆ ಮಾಡಲ್ಲ ಅಂತಂದ್ರೆ ಅವ್ರಿಗೆ ತಿರಸ್ಕಾರ ಅಲ್ಲ, ತಿಳುವಳಿಕೆ ಯಾಕೆ ಬರುತ್ತೆ. ಕುವೆಂಪು ಅದನ್ನು ತೋರಿಸ್ತಾರೆ. ನೋಡಪ್ಪ, ಈ ಥರ ಎಲ್ಲ ಮದುವೆ ಮಾಡ್ಕೊಳ್ತಿರಲ್ಲ, ಈ ಮದುವೆಗಳಿಂದ ಏನೂ ಪ್ರಯೋಜನ ಇಲ್ಲ. ಸುಮ್ಮನೆ ಗಂಡು ಎತ್ತವರೋ ಹೆಣ್ಣು ಎತ್ತವರೋ ಯಾರೋ ಮದುವೆ ಮಾಡೋರು ಮಾಡಿ ಸಾಲಕ್ಕೆ ಸಿಗಾಕೊಳ್ತಾರಲ್ಲ, ಅಷ್ಟು ಬಿಟ್ಟರೆ ಬೇರೆ ಏನಾದರೂ ಇದೆಯಾ? ರಾಹು ಕಾಲ ಅಂತೀರಿ, ಹುಳಿ ಕಾಲ ಅಂತೀರಿ, ಯಾವುದೂ ಇಲ್ಲ. ನೀವು ಯಾರೋ ಪುರೋಹಿತರು ನಮ್ಮ ಮೇಲೆ ಹೇರ್ತಾ ಇರುವ ಈ ಮೌಢ್ಯಗಳಿಗೆ ಬಲಿಯಾಗ್ತಾ ಇದ್ದೀರಿ, ಹಂಗೆ ಮಾಡಬೇಡಿ. ನೀವು ಗುರು ಹಿರಿಯೆಲ್ಲ ಸೇರಿ ಯಾವುದನ್ನ ಒಳ್ಳೆಯ ಕಾಲ ಅಂತ ಹೇಳ್ತಾರೋ ಅದೇ ಒಳ್ಳೆಯ ಕಾಲ. ಎಮ್ಮವರು ಶುಭಗೊಳ್ಳೆ ಎಮ್ಮವರು ನಮ್ಮ ಎಮ್ಮವರು ಶುಭ ಕಾಲವೆನ್ನಿರಯ್ಯ ಅಂತ ಬಸವಣ್ಣನೊಂದು ವಚನ ಇದೆ. ತಕ್ಷಣಕ್ಕೆ ನನಗೆ ನೆನಪಿಗೆ ಬರ್ತಾ ಇಲ್ಲ. ಎಮ್ಮವರು ಬೆಸಗೊಳ್ಳೆ ಶುಭ ಕಾಲವೆನ್ನಿರಯ್ಯ. ನಮ್ಮ ಹಿರಿಯರು ಯಾರು ಸ್ನೇಹಿತರು ಎಲ್ಲ ಇದ್ದಾರೆ, ಇವರು ನೀವು ಯಾವುದನ್ನ ಇದು ಒಳ್ಳೆ ಕಾಲ ಅಂತ ಹೇಳ್ತೀರೋ ಅದು ಒಳ್ಳೆ ಕಾಲ. ಸೊ ಹಾಗಾಗಿ ರಾಹು ಕಾಲವೂ ಇಲ್ಲ, ಗುಳಿ ಕಾಲವೂ ಇಲ್ಲ. ಆದರೆ ನಾವೆಲ್ಲ ಏನು ನಂಬ್ತಾ ಇದ್ದೀವಿ? ಯಾರೋ ಪುರೋಹಿತ ಹೇಳಿದ ಮಾತುಗಳನ್ನ ನಂಬಿಬಿಟ್ಟಿದ್ದೀವಿ. ಅದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮಗೆ ವಿಜ್ಞಾನ ಈಗಂತೂ ಎಲ್ಲರೂ ವಿಜ್ಞಾನ ಬಂದಿರ್ತಾರೆ. ಹೈಸ್ಕೂಲ್ ಅಷ್ಟೊತ್ತಿಗೆ ಬೇಕಾದಷ್ಟು ನಮ್ಮ ಮಕ್ಕಳಿಗೆ ವಿಜ್ಞಾನ ಗೊತ್ತಾಗಬೇಕು. ಭೂಮಿ ತಿರುಗ್ತಾ ಇದೆ ಅಂತ ಹೇಳಿ ವಿಜ್ಞಾನ ಹೇಳುತ್ತೆ, ಹೌದಾ? ನಿಜ ತಾನೆ? ಭೂಮಿಯ ಸ್ಪೀಡ್ ಎಷ್ಟು? 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಸುತ್ತುತ್ತೆ ಅಂತ ಗೊತ್ತಾ ನಿಮಗೆ? ಭೂಮಿಗೆ 1 ಗಂಟೆಗೆ 1000 ಕಿಲೋಮೀಟರ್ ವೇಗವಾಗಿ ಸುತ್ತುತ್ತಾ ಇದೆ. ನಿಮಗೆ ನಾವು ನಡ್ಕೊಂಡು ಹೋದರೆ 15 ಕಿಲೋಮೀಟರ್ ನಡಿಬೋದು 1 ಗಂಟೆಗೆ. ಸೈಕಲಲ್ಲಿ ಹೋದರೆ ಒಂದು 20-30 ಕಿಲೋಮೀಟ್ರ್, ಬೈಕಲ್ಲಿ ಹೋದರೆ ಒಂದು 50-60, ಬಸ್ಸಲ್ಲಿ ಹೋದರೆ 70-80, ಕಾರಲ್ಲಿ ಹೋದರೆ 100-120, ಏರೋಪ್ಲೇನಲ್ಲಿ ಹೋದರೆ ಒಂದು 300-400 ಕಿಲೋಮೀಟ್ರ್ ವೇಗದಲ್ಲಿ ಹೋಗಿರ್ತೀವಿ. ಇವೆಲ್ಲದನ್ನು ಮೀರಿದ ವೇಗ ಭೂಮಿಗಿದೆ. 1 ಗಂಟೆಗೆ 1000 ಕಿಲೋಮೀಟರ್ನಲ್ಲಿ ಸುತ್ತಾ ಇದೆ ಅಂತಂದರೆ ಅಂತ ಹೇಳಿ ಸುತ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ವಿಜ್ಞಾನ. ಈ ಭೂಮಿಯ ವೇಗ ಇಷ್ಟಿರಬೇಕಾದ್ರೆ ಯಾವ ಟೈಮು ಎಲ್ಲಿದೆ ಅಂತ ಹೇಳ್ತೀರಿ, ಯಾವ ದಿಕ್ಕುಗಳು ಎಲ್ಲಿದ್ದಾವೆ ಅಂತ ಹೇಳ್ತಾರೆ. ದಿಕ್ಕು ದೆಸೆ ಇಲ್ದಂಗಾಗಿದ್ದೀವಿ ನಾವು. ಆದರೂ ಯಾವುದೋ ದಿಕ್ಕು, ಈ ದಿಕ್ಕಿನ ತಲೆ ಮಲಗಬಾರ್ದು, ಇದು ಕುಬೇರನ ಮೂಲೆ, ಹಾಗೆ ಹೀಗೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ನಾವು ಓದಿದವರೆಲ್ಲ ಅದನ್ನು ನಂಬ್ತಾ ಇದ್ದೀವಲ್ಲ, ಇದು ನಮ್ಮ ಮೂರ್ಖತನ ಅಲ್ವಾ? ಯಾವ ದಿಕ್ಕುಗಳು ಇಲ್ಲ. ಅಷ್ಟು ಜೋರಾಗಿ ತಿರುಗ್ತಾ ಇರೋ ಈ ಭೂಮಿಗೆ ಯಾವುದೋ ಆ ಥರ ದಿಕ್ಕುಗಳನ್ನು ನಿರ್ಧರಿಸಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಚಲನೆಯೇ ಇಲ್ವೇನೋ ಅನ್ನುವ ಜಡ ಮನಸ್ಸಿನವರಾದ ನಮಗೆ ಇದು ನಿಂತ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ನಮ್ಮ ಕಣ್ಣಿನ ನೋಟ, ನಮ್ಮ ತಿಳುವಳಿಕೆಯ ರೀತಿ ಬೇರೆ, ಭೂಮಿಯ ನಿಜವಾದ ನಡವಳಿಕೆ ಬೇರೆ ಇದೆ. ಹಾಗಾಗಿ ಇದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಕುವೆಂಪು ಅವರು ಅದನ್ನೇ ಹೇಳೋದು, ಯಾವುದೂ ಇಲ್ಲ ಕಣ್ರಯ್ಯ, ಸುಮ್ಮನೆ ಎಲ್ಲರೂ ಸೇರಿ ನಿರ್ಧಾರ ಮಾಡೋ ಒಳ್ಳೆ ಸಮಯವೇ ಒಳ್ಳೆಯದು. ನೀವು ಸರಳವಾಗಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವರು ಮಂತ್ರಮಾಂಗಲ್ಯದ ವಿಧಿಗಳಲ್ಲಿ ಮಂತ್ರಘೋಷಣೆಗಳನ್ನು ಬರೀತಾರೆ. ನಿಮಗೆ ಸಂಸ್ಕೃತದಲ್ಲಿ ಒಬ್ಬ ಪುರೋಹಿತ ಮದುವೆ ಮಾಡಿಸ್ಬೇಕಾದ್ರೆ ಏನೇನೋ ಮಂತ್ರ ಹೇಳ್ತಾ ಇರ್ತಾರೆ. ಅವನು ಹೇಳುವ ಮಂತ್ರಗಳ ಅರ್ಥ ಏನಾದರೂ ಗೊತ್ತಾ ಯಾರಿಗಾದ್ರು? ಅದನ್ನೇನಾದರೂ ನೀವು ತಿಳ್ಕೊಂಬಿಟ್ರೆ ಶಾಕ್ ಆಗ್ಬಿಡ್ತೀರಿ ಮತ್ತು ನಾಚಿಕೆಯಿಂದ ತಲೆ ತೆಗೆಸ್ತೀರಿ. ಎಷ್ಟು ಅಶ್ಲೀಲವಾಗಿರ್ತವೆ ಅಂತಂದರೆ, ಎಷ್ಟು ಅಸಹ್ಯಕರವಾಗಿರ್ತವೆ ಅಂತಂದರೆ ಭಾಳ ಕೆಟ್ಟದಾಗಿರುತ್ತೆ. ಅವನು ಕೆಟ್ಟದಾಗಿ ಮಂತ್ರ ಹೇಳೋದಕ್ಕೆ ನಾವು ಅವನ ಕಾಲಿಗೆ ಬಿದ್ದು ಕಾಸು ಕೊಟ್ಟು ಮನೆ ಕರ್ಕೊಂಡ್ಬರ್ತೀವಿ. ಕುವೆಂಪು ಇದನ್ನು ವಿರೋಧ ಮಾಡ್ತಾರೆ. ಎಷ್ಟು ಕೆಟ್ಟದಾಗಿ ಅವನು ಮಂತ್ರ ಹೇಳ್ತಾನೆ ಅಂತಂದರೆ, ಯಾವುದೋ ಒಂದು ಮಂತ್ರ ಇಂದ್ರಂ ಚೈವ ಯವಂ ಅಂತ ಏನೋ ಶುರು ಮಾಡ್ತಾರೆ. ಏನಾದ್ರ ಅರ್ಥ ನನಗೆ ಆ ಮಂತ್ರ ಹೇಳಕ್ಕೆ ಬರಲ್ಲ, ಅದರ ಅರ್ಥವನ್ನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತೀನಿ, ತಿಳ್ಕೊಳ್ಳಿ ಚೆನ್ನಾಗಿ. ನೋಡಪ್ಪ, ಈ ಹುಡುಗಿಯನ್ನು ನಿನಗೆ ಮದುವೆ ಮಾಡಿಕೊಡ್ತಾ ಇದ್ದಾರಲ್ಲ, ಈ ಹುಡುಗಿ ಎಷ್ಟು ಪವಿತ್ರವಾದವಳು ಅಂದರೆ, ಇವಳಾಗಲೇ ಒಂದಷ್ಟು ದಿವಸ ಚಂದ್ರನ ಜೊತೆಲಿದ್ಲು, ಇಂದ್ರನ ಜೊತೆಲಿದ್ಲು, ಯಮನ ಜೊತೆಲಿದ್ಲು, ಅದೆಲ್ಲ ಸುಟ್ಕೊಡ್ಕೊಂಡು ಕೊನೆಗೆ ನನ್ನ ಜೊತೆಲೂ 1 ವಾರ ಇದ್ಲು, ನಮ್ಮ ಜೊತೆಲಿದ್ದು ಇಷ್ಟೆಲ್ಲ ಪವಿತ್ರ ಆಗಿರುವ ಈ ಹುಡುಗಿಯನ್ನು ನಿನಗೆ ಹೆಂಡತಿಯನ್ನಾಗಿ ದಾರೆ ಏರ್ಕೊಡ್ತಾ ಇದ್ದೀವಿ. ಇದು ಕೇಳಿಸ್ಕೊಡ್ತಾ ಇದ್ದೀರಲ್ವ ನಾವು ಪ್ರತಿನಿತ್ಯ ಮದುವೆ ಮನೆಗಳಲ್ಲಿ ಇದೇ ತಾನೇ ಹೇಳೋದು. ಅಂದರೆ ನಾವು ಮದುವೆ ಮಾಡ್ಕೊಳ್ಳೋ ನಮ್ಮ ಹೆಣ್ಣುಮಕ್ಕಳು ಅಥವಾ ಯಾರಿಗೋ ಮದುವೆ ಮಾಡಿಕೊಳ್ಳುವ ನಮ್ಮ ಮಕ್ಕಳು ಅಥವಾ ನಮ್ಮ ಮನೆಗೆ ಬರುವ ನಮ್ಮ ಸೊಸೈಟಿರು, ನಮ್ಮ ಅಕ್ಕ ತಂಗಿರು, ಇವರನ್ನ ಅವರು ಏನು ಹೇಳ್ತಾ ಇದ್ದಾರೆ ಮಂತ್ರದಲ್ಲಿ? ವೇಶ್ಯೆಯರು ಅಂತ ಹೇಳ್ತಾ ಇದ್ದಾರೆ.
ಅದನ್ನ ಸಂಸ್ಕೃತದಲ್ಲಿ ಹೇಳ್ತಾನೆ, ಅದು ಅರ್ಥ ಆಗಲ್ಲ. ನೀವು ಅದೇ ಪವಿತ್ರವಾದದ್ದು ಅಂತ ತಿಳ್ಕೊಂಡ್ರೆ ಹೇಗೆ? ಇದನ್ನ ಕುವೆಂಪು ವಿರೋಧ ಮಾಡ್ತಾ ಇರೋದು. ಅದಕ್ಕೆ ಮನೆ ಮನೆಗೆ ಕುವೆಂಪು ತಗೊಂಡೋಗ್ಬೇಕಾಗಿದೆ. ಕುವೆಂಪು ಅವರನ್ನ ನಮ್ಮ ಕಾಲದಲ್ಲಿ ಎಷ್ಟು ಮುಖ್ಯ ಅಂತಂದ್ರೆ, ಕನ್ನಡ ಇವತ್ತೇನಾದ್ರೂ ಉಳಿದಿದೆ ಅಂದ್ರೆ ಕನ್ನಡದ ಕವಿಗಳಿಂದ, ಸಿನಿಮಾ ನಟರಿಂದ ಕನ್ನಡ ಉಳಿದಿಲ್ಲ. ಕನ್ನಡದ ಪಂಪನಂತ ಒಬ್ಬ ಕವಿ ಹುಟ್ಟಿಲ್ಲ ಅಂತಂದ್ರೆ 1000 ವರ್ಷದಿಂದ ಈ ಕನ್ನಡ ಉಳಿಯೋಕ್ಕಾಗ್ತಾನೆ ಇರಲಿಲ್ಲ. 500 ವರ್ಷದಿಂದ ಇಂಗ್ಲೆಂಡಲ್ಲಿ ಶೇಕ್ಸ್ಪಿಯರ್ ಅನ್ನೋ ಒಬ್ಬ ಕವಿ ಹುಟ್ಟುತ್ತಾರೆ. ಆ ಶೇಕ್ಸ್ಪಿಯರ್ ಹುಟ್ಟಿದ ಕಾರಣಕ್ಕಾಗಿ ಇವತ್ತು ಇಂಗ್ಲಿಷ್ ಇಷ್ಟು ಗಟ್ಟಿಯಾಗಿರೋದು. ಶೇಕ್ಸ್ಪಿಯರ್ ಮಹಾಕವಿಯ ಕಾರಣದಿಂದ, ಶೇಕ್ಸ್ಪಿಯರ್ ಕವಿಯ ಕಾರಣದಿಂದಾಗಿ ಇಂಗ್ಲಿಷ್ಗೆ ಒಂದು ಶಕ್ತಿ ಬಂದಿದೆ. ಹಾಗೆ ಪಂಪನಿಂದ ಶಕ್ತಿ ಬಂದಿದೆ, ಕುವೆಂಪು ಅವರಿಂದ ಶಕ್ತಿ ಬಂದಿದೆ, ಬಸವಾದಿ ಶರಣರಿಂದ ಬಂದಿದೆ, ಕುಮಾರವ್ಯಾಸ ಅನ್ನೋ ಒಬ್ಬ ಮಹಾಕವಿಯಿಂದ ಕನ್ನಡಕ್ಕೆ ಒಂದು ಶಕ್ತಿ ಬಂದಿದೆ. ಸೊ ಈ ಥರದ ಒಂದು ಕನ್ನಡದಲ್ಲಿ ಬಹಳ ಮುಖ್ಯವಾಗಿ ಕುವೆಂಪು ಅವರು ಹೇಳಿರುವ ಚಿಂತನೆಗಳನ್ನು ನಾವು ನಮ್ಮ ಕನ್ನಡಿಗರ ಮನೆ ಮನೆಗೆ ತಲುಪಿಸಬೇಕಾಗಿದೆ. ಯಾರು ತಲುಪಿಸೋದು ಇದನ್ನ? ಯಾರಿಗಾದ್ರೂ ಕುವೆಂಪು ಹೋದ್ರಪ್ಪ, ಬಸವಣ್ಣನ ಹೋದ್ರಪ್ಪ, ಪಂಪನ ಹೋದ್ರಪ್ಪ ಅಂದರೆ ಅಯ್ಯೋ ಅದೆಲ್ಲ ನಮ್ಗೆ ಓದೋಕ್ಕಾಗಲ್ಲ ಸರ್. ಓಲಿ ಶೇಕ್ಸ್ಪಿಯರ್ನಾದ್ರೂ ಓದಪ್ಪ ಅಂದರೆ ಶೇಕ್ಸ್ಪಿಯರ್ನ ಇಂಗ್ಲೀಷ್ ಚೆನ್ನಾಗಿ ಕಲ್ತಿರ್ತಾರೆ, ಆದರೆ ಶೇಕ್ಸ್ಪಿಯರ್ ಓದುವಂಥ ಇಂಗ್ಲೀಷನ್ನ ಅವ್ರು ಕಲ್ತಿರಲ್ಲ. ಮೆಡಿಕಲ್ ಓದೋಕ್ಕೆ ಇಂಗ್ಲೀಷ್ ಕಲ್ತಿರ್ತಾರೆ, ಇಂಜಿನಿಯರಿಂಗ್ ಓದೋಕ್ಕೆ ಇಂಗ್ಲೀಷ್ ಕಲ್ತಿರ್ತಾರೆ, ಮ್ಯಾಥಮೆಟಿಕ್ಸ್ ಓದೋಕ್ಕೆ ಇಂಗ್ಲೀಷ್ ಕಲ್ತಿರ್ತಾರೆ. ಆದರೆ ಶೇಕ್ಸ್ಪಿಯರ್ ಅಂತ ಒಬ್ಬ ದೊಡ್ಡ ಕವಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಂಗ್ಲೀಷ್ ನಮಗೆ ಬರೋದಿಲ್ಲ. ಆ ರೀತಿಯಾಗಿ ನಾವು ಒಂದು ದುರವಸ್ಥೆ ಒಳಗಡೆ ಇದ್ದೀವಿ ಭಾಷೆಯ ಕಾರಣಕ್ಕಾಗಿ. ಹಾಳಾಗೋಲಿ ಇಂಗ್ಲೀಷ್ ಬೇಡ, ಕನ್ನಡನಾದ್ರೂ ಓದಿದ್ರೆ ಅದನ್ನು ನಾವು ಓದಲ್ಲ. ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಅದ್ಭುತವಾದ ಸಾಹಿತ್ಯ ಕೃತಿಗಳು ಉಂಟಾಗಿದ್ದಾವೆ. ಈ ಸಾಹಿತ್ಯ ಕೃತಿಗಳು ಮುಖ್ಯವಾಗಿ ಏನು ಹೇಳ್ತವೆ ಅಂದರೆ ಮಾನವೀಯತೆಯನ್ನು ಹೇಳ್ತವೆ, ಮನುಷ್ಯ ಸಂಬಂಧಗಳನ್ನ ಹೇಳ್ತವೆ. ಯಾವುದನ್ನ ಇವತ್ತು ಅಬೂಬ್ಕರ್ ನಮ್ಮನ್ನೆಲ್ಲ ಯಾವ ಕಾರಣಕ್ಕಾಗಿ ಸೇರಿಸಿದರೋ, ನಾವೆಲ್ಲ ಒಟ್ಟಿಗೆ ಊಟ ಮಾಡಬೇಕು ಅನ್ನೋ ಒಂದು ಕಾರಣ. ನಾನು ಊಟ ಮಾಡೋಕ್ಕೋಸ್ಕರ ಬಂದು ಇಷ್ಟೆಲ್ಲ ಮಾತು ಬೇರೆ ಆಡ್ತಾ ಇದ್ದೀನಿ. ಊಟ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸಂಬಂಧ ಬೆಳೀಲಿ, ಮನುಷ್ಯನ ನಡುವೆ ಒಂದು ಸಂಬಂಧ ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನೆಲ್ಲ ಅವರು ಸೇರಿಸಿದ್ದಾರೆ. ಈ ಸಂಬಂಧಗಳನ್ನೇ ಕನ್ನಡ ಸಾಹಿತ್ಯ ಮೊದಲಿಂದ ಹೇಳಿರೋದು. ನಿಮಗೆ ಕನ್ನಡದ ಮೊದಲನೇ ಕವಿ ಇದ್ದಾರಲ್ಲ, ಅವ್ನು ಎಷ್ಟು ಚೆನ್ನಾಗಿರೋ ಒಂದು ಮಾತು ಹೇಳ್ತಾನೆ ಅಂತಂದ್ರೆ, ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ. ಅರ್ಥ ಆಯ್ತಾ? ಮನುಷ್ಯ ಜಾತಿ ತಾನ್ ಒಂದೇ ಒಲಂ. ಮನುಷ್ಯ ಜಾತಿ ಒಂದೇ, ಒಲಂ ಅಂದ್ರೆ ಅಲ್ಲವೇ, ಒಲಂ ಅಂದ್ರೆ ಅಲ್ಲವೇ ಅಂತ. ಮನುಷ್ಯ ಜಾತಿ ಒಂದೇ ಅಲ್ವೇ ಅಂದ್ರಯ್ಯ, ಯಾಕ್ರಯ್ಯ ಜಾತಿ ಮತ ಧರ್ಮ ನಂದು ಭಾಳ ದೊಡ್ಡದು ನಿಂದು ಭಾಳ ಹಾಗೆ ಹೀಗೆ ಅಂತ ಕಿತ್ತಾಡ್ತೀರಿ? ಅದನ್ನ ಪಂಪ ಹೇಳಿದ್ರು. ಕುಲಂ ಕುಲಮಂತು ಛಲಮೆ ಕುಲಂ ಅಭಿಮಾನ ಕುಲಂ ಅಣ್ಬುತ ನೊಂದೇ ಕುಲಂ ಅಂತ ಹೇಳ್ತಾನೆ ಪಂಪ. ಎಷ್ಟು ಚೆನ್ನಾಗಿರೋ ಮಾತು ನೋಡಿ. ಕುಲಂ ಕುಲಂ ಅಂತೂ ನೀವು ಜಾತಿ ಜಾತಿ ಅಂತ ಹೇಳ್ತೀರಲ್ಲಪ್ಪ, ಅದು ಜಾತಿ ಅಲ್ಲ. ಹಾಗಿದ್ಮೇಲೆ ಜಾತಿ ಅಂದ್ರೆ ಏನು, ಬೇರೆ ಏನೋ ಇರಬೇಕಲ್ಲ. ಕುಲಂ ಕುಲಂ ಅಂತೂ ಛಲವೇ ಕುಲ. ಯಾರಿಗೆ ಛಲ ಇರುತ್ತೋ ಅವನಿಗೆ ಕುಲ ಇರುತ್ತೆ. ಛಲವಂದಿಗ ಕುಲವಂದಿಗನಾಗಿರ್ತಾನೆ. ಅಣ್ಬು ಕುಲ, ಅಣ್ಬುದ್ರೆ ಸಾಹಸ, ಪ್ರತಿಭೆ ಕುಲ. ಇದು ಬಹಳ ಮುಖ್ಯವಾದ್ದು ನೋಡಿ. 1000 ವರ್ಷದಿಂದ ಕನ್ನಡದ ಮೊದಲನೇ ಕವಿ ಅಂತ ಹೇಳ್ತಾರೆ. ಅದು ಮತ್ತೆಲ್ಲ ಕವಿಗಳಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಹೋಗುತ್ತೆ. 15ನೇ ಶತಮಾನದಲ್ಲಿ ಕನಕದಾಸರು ಅಂತ ಒಬ್ಬರು ಕೇಳಿದ್ರೆ ಅವರ ಹೆಸರು, ಅವರು ಬಹಳ ಜನಪ್ರಿಯವಾದ ಹಾಡಿದೆ, ಸಿನಿಮಾದಲ್ಲೆಲ್ಲ ಇದೆ. ಕುಲ ಕುಲ ಕುಲವೆಂದು ಹೊಡೆದಾಡಲಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ. ಏನ್ರೆಯ ಕುಲ 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 ಅಂತ ಹೊಡೆದಾಡ್ತಾ ಇದ್ದೀವಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ನಿಮ್ಗೆ ಗೊತ್ತಾ? ಹೆಂಗೆ ಹುಟ್ಟಿದ್ರಿ ನೀವು, ಯಾಕೆ ಹುಟ್ಟಿದ್ರಿ, ಎಲ್ಲಿ ಹುಟ್ಟಿದ್ರಿ, ಏನು ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ದೇವೂರು ಮಹಾದೇವ ಅಂತ ಒಬ್ಬ ಬಹಳ ದೊಡ್ಡ ಲೇಖಕ ಕುಸುಮ ಬಾಲೆ ಅಂತ ಒಂದು ಕೃತಿ ಬರೀತಾರೆ. ಅದರೊಳಗೆ ಆತ ಯಾವ ವಿಷಯವನ್ನ ಹೇಳೋದು ಅಂತಂದ್ರೆ, ಈ ಮನುಷ್ಯ ಸಂಬಂಧ ಇದೆಯಲ್ಲ, ಇದು ಗುಪ್ತ ಸಂಬಂಧಗಳಿಂದ ಆಗಿರೋದು. ಗುಪ್ತ ನೋಡಿ, ನಾವೆಲ್ಲ ಇಲ್ಲಿರೋದು ಸ್ವಲ್ಪ ಕೆಲವರು ಸೊಪ್ಪಿರ್ಬೋದು, ಸ್ವಲ್ಪ ಕೆಲವರು ಬೆಳ್ಳಿಗಿರ್ಬೋದು. ಅದು ಹೆಚ್ಚು ಕಡಿಮೆ ನಮ್ಮ ಕಣ್ಣು ಮೂಗು ಬಾಯಿ ಎಲ್ಲ ಒಂದೇ ಥರ ಇದೆಯಲ್ವಾ? ಯಾಕಿದೆ ಇದು ಅಂತಂದ್ರೆ, ಈ ಇಡೀ ಸಮಾಜ ಗುಪ್ತ ಸಂಬಂಧಗಳಿಂದ ರೂಪುಗೊಂಡಿದೆ. ಇದನ್ನ ಕುಸುಮ ಬಾಲೆ ಹೇಳೋದು. ಅದಕ್ಕೆ ಮೊದಲಿಗೆ ಅವರು ಕುಸುಮ ಬಾಲೆಯಲ್ಲಿ ಅಲ್ಲಮ ಪ್ರಭುಗಳ ಒಂದು ವಚನವನ್ನ ಮೊದಲಿಗೆ ಹೇಳ್ತಾರೆ. ಎತ್ತಣ ಮಾಮರ ಎತ್ತಣ ಕೂಗಿಲೆ ಎತ್ತಣಿಂತೆತ್ತಣ ಸಂಬಂಧವಯ್ಯ. ಕೊನೆಯೊಳಗೂ ಹೇಳ್ತಾನೆ, ಸಂಬಂಧವೆಂಬುದು ದೊಡ್ಡದು ಕಣ ಅಂತ ಹೇಳ್ತಾರೆ. ಸಂಬಂಧ ಅನ್ನೋದೇ ದೊಡ್ಡದು ಕಣ್ರಿ, ಜಗಳ ಕಾಯೋದಲ್ಲ, ಹೊಡೆದಾಡೋದಲ್ಲ. ಹೊಡೆದಾಟದಿಂದ ಏನಾಗ್ತಾ ಇದೆ, ಇವತ್ತು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ಇದೆಯಲ್ಲ, ಅದು ಅಲ್ಲೆಲ್ಲೋ ನಡೀತಾ ಇರೋ ಯುದ್ಧ ಅಲ್ಲ. ಅದು
ಯುದ್ಧ ಅಲ್ಲಿ ನಡೆದ್ರೂ ಕೂಡ ಅದರ ದುಷ್ಪರಿಣಾಮ ಎಲ್ಲ ಆಗ್ತಾ ಇದೆ, ನಮ್ಮಲ್ಲಿ ಆಗ್ತಾ ಇದೆ, ಬೆಂಗಳೂರಿನ ಜನರ ಮೇಲೆ ಆಗ್ತಾ ಇದೆ, ಇಂಡಿಯಾ ದೇಶದ ಜನರ ಮೇಲೆ ಆಗ್ತಾ ಇದೆ, ಕನ್ನಡಿಗರ ಮೇಲೆ ಆಗ್ತಾ ಇದೆ. ನಮ್ಮ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಗ್ಯಾಸ್ ಸಿಗಲ್ಲ, ನಾಳೆ ನಮ್ಮ ಹೆಣ್ಮಕ್ಳು ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ. ಯಾರ ಮೇಲೆ ಆಗ್ತಾ ಇರೋದು ಎಫೆಕ್ಟ್ ಇದು? ಅವ್ರು ಯಾರೋ ಯುದ್ಧ ಮಾಡಿದ್ರೆ ನಮಗೇನು ಆಗಲ್ಲ ಅಂತ ನಾವು ಸುಮ್ಮನಿರೋ ಆಗಿಲ್ಲ. ಅದನ್ನೇ ಕುವೆಂಪು ಅವರು ಬಹಳ ಚೆನ್ನಾಗಿ ಶೂದ್ರ ಸ್ಮಶಾನ ಕುರುಕ್ಷೇತ್ರ ಅನ್ನೋ ನಾಟಕದಲ್ಲಿ ಬಹಳ ಚೆನ್ನಾಗಿ ಬರೀತಾರೆ. ಯುದ್ಧ ಆಗೋದು ದೊಡ್ಡ ದೊಡ್ಡವರು ರಾಜಕಾರಣಿಗಳು ಏನು ತೊಂದರೆ ಆಗಲ್ಲ, ಅದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗೋದು ಅನ್ನುವಂಥದ್ದು ಬರೀತಾರೆ. ನಮ್ಮ ಗುರುಗಳು ಕೀರಂ ನಾಗರಾಜ್ ಅಂತ ಇದ್ರು, ಅವರೊಂದು ನಾಟಕ ಬರೀತಾರೆ ಕಾಲಜ್ಞಾನಿ ಕನಕ ಅಂತ. ಅದರೊಳಗೆ ಎಷ್ಟು ಚೆನ್ನಾಗಿರೋ ಒಂದು ಮಾತು ಹೇಳ್ತಾರೆ ಅಂದರೆ, ಈ ಯುದ್ಧ ಇದೆಯಲ್ಲ ಇದು ಮಾನವ ಲೋಕದ ಮಾಯದ ಗಾಯ ಅಂತ ಹೇಳ್ತಾರೆ. ಮನುಷ್ಯ ಲೋಕಕ್ಕೆ ಇದು ದೊಡ್ಡ ಗಾಯ ಆಗಿದೆ ಅಂತೇಳಿ. ಹೀಗೆ ನಾವು ಸೌಹಾರ್ದತೆಯಿಂದ, ಪ್ರೀತಿ ವಿಶ್ವಾಸದಿಂದ, ನಂಬಿಕೆಯಿಂದ, ಪರಸ್ಪರ ವಿಶ್ವಾಸಗಳಿಂದ ಬದುಕಬೇಕು ಅನ್ನೋದಾದರೆ ಹೀಗೆ ಆಗಾಗ ನಾವು ಸೇರ್ತಾ ಇರಬೇಕು. ನಮ್ಮ ವಿಷಯಗಳನ್ನ ಒಬ್ಬ ಇನ್ನೊಬ್ಬನಲ್ಲಿ ಮುಕ್ತವಾಗಿ ಹೇಳ್ಕೊಳ್ಳೋಂಗಿರಬೇಕು. ಆ ಥರ ಆದಾಗ ಮಾತ್ರ ನಾವಿಲ್ಲಿ ಕಡಿಮೆ ಜನ ಇರ್ಬೋದು. ಈ ಮೌಲ್ಯಗಳನ್ನು ನಾವು 4-6 ಜನಕ್ಕೆ ನಮ್ಮ ಪಿಸು ಮಾತುಗಳಿಂದನಾದರೂ ತಲುಪಿಸೋ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇಷ್ಟೊತ್ತು ಇವರೆಲ್ಲ ಮಾತಾಡಿದ್ದನ್ನು ಕೇಳಿದಿರಿ. ಇದರೊಳಗೆ ನಿಮ್ಗೆ ಎಷ್ಟು ನೆನಪಿರುತ್ತೋ ಇವು ಗೊತ್ತಿಲ್ಲ. ಊಟಕ್ಕೆ ಅಂತ ಬಂದು ಇವ್ರು ಯಾರೋ ಎಲ್ಲ ಭಾಷಣ ಹೊಡೆಯಕ್ಕೆ ಕೂತ್ಕೊಂಡ್ಬಿಟ್ಟು ಅಂತ ಬೇಜಾರು ಮಾಡ್ಕೋಬೇಡಿ. ಇದರೊಳಗೆ ಏನಾದರೂ ನಿಮ್ಗೆ ಯೋಚನೆ ಮಾಡಬಹುದಾದ ಕೆಲವಾರು ಸಂಗತಿಗಳಿದ್ದಾವೆ ಅಂತಂದರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಆದ್ದರಿಂದ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮುಂದಿನ ಪೀಳಿಗೆಗೂ ಸಹಾಯ ಆಗುತ್ತೆ. ಎಲ್ಲರಿಗೂ ಒಂದು ನೆಮ್ಮದಿ ಅನ್ನೋದು ಬರುತ್ತೆ, ಶಾಂತಿ ಅನ್ನೋದು ದೊರಕುತ್ತೆ. ಅದು ಸಿಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು.